ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಾಂತಮ್ಮ, ಶಾಂತಮ್ಮ, ಶಾಂತಮ್ಮ ಎಲ್ಲಿದ್ಯಾ? ಎಲ್ಲ ಕಡೆ ಹುಡುಕ್ದೆ, ಆದ್ರೂ ನೀನ್ ನಂಗೆ ಸಿಗ್ತಾನೆ ಇಲ್ಲ. ಎಲ್ಲಿದ್ಯಾ ಶಾಂತಮ್ಮ? ಪಾಪ ಶಾಂತಮ್ಮಂಗೆ ಎಲ್ರು ಇದ್ರು ಯಾರು ಇಲ್ದಾರಂಗ್ ಬದುಕ್ತಿದ್ರು. ಸದ್ಯಕ್ಕೆ ಅವ್ರಿಗೆ ನಾವೇ ಎಲ್ಲ ಆಗಿದ್ವಿ. ಆದ್ರೆ ಅಂತವ್ರನ್ನ ಈ ಪಾಪಿಗಳು ಇಂಥ ಹೊತ್ತಲ್ಲಿ ಮನೆಯಿಂದ ಹೊರಗಾಕಿದ್ದಾರೆ. ಪಾಪ ಅವ್ರಾದ್ರೂ ಎಲ್ಲೋ ಹೋದ್ರು ಏನೋ. ಶಾಂತಮ್ಮ ಎಲ್ಲಿದ್ಯಾ? ಶಾಂತಮ್ಮ ಅಣ್ಣ, ಶಾಂತಮ್ಮನ್ ನೋಡಿದ್ರಾ? ಅದೇ ನಮ್ಮ ತಿಮ್ಮಣ್ಣನ ತಾಯಿನಾ? ಅಯ್ಯೋ ಅವರಲ್ಲ ಅಣ್ಣ, ನಮ್ಮನೇಲಿ ಕೆಲಸ ಮಾಡ್ತಾ ಇದ್ರು, ಶಾಂತಮ್ಮ ಅಂತ ಅವರು. ಇಲ್ಲ ಶಾಂತಮ್ಮ ಕೇಳಿದ್ದೀನಿ, ಅದನ್ನ ನೋಡಿಲ್ವಲ್ವಾ? ಅಣ್ಣ ಅವ್ರಿಷ್ಟೊತ್ತು ನಮ್ಮನೇಲೇ ಇದ್ರು, ಇವಾಗೆಲ್ಲ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಹುಡ್ಕೊಂಬಂದೆ. ನಿಮ್ಗೇನಾರು ಗೊತ್ತಿದ್ಯಾ ಅಂತ ಕೇಳಿದೆ ಅಷ್ಟೇ ಅಣ್ಣ. ಅಲ್ಲ ಕಣವ, ನಿಮ್ಮ ಮನೇಲಿ ಏನಾದರೂ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳ? ಅಯ್ಯೋ ಇಲ್ಲ. ಸಾಲಿಗೆ ಏನಾದ್ರು ಕೊಡ್ಬೇಕಾ? ಅಯ್ಯಯ್ಯೋ ಹಾಗೆಲ್ಲ ಏನಿಲ್ಲ ಅಣ್ಣ. ಅಲ್ಲ ಕೆಲ್ಸವ ಕಾಣಲ್ಲ ಅಂತ ಇಷ್ಟೊತ್ತಿನಲ್ಲಿ ಹುಡುಕೊಂಬಂದಿದ್ದಿಲ್ಲ, ಇದಕ್ಕೆ ಏನು ಹೇಳೋಣ ನಾನು? ಅಂದ್ರೆ ಕೆಲಸ ಅಮ್ಮನಿಗೋಸ್ಕರ ಇಷ್ಟೊತ್ತಿನಲ್ಲಿ ಹುಡುಕೊಂಬಂದಿದ್ದಿಲ್ಲ. ಆ ಅಮ್ಮಂದು ನಿಂದು ಬೇರೆ ಥರನೇ ಸಂಬಂಧ ಇರ್ಬೇಕಣವ. ಬರ್ತಿಂಗಣವ, ಕರೆಂಟ್ ಬಂದೈತೆ, ನೀರಾಸಕ್ಕೆ ಹೋಗ್ಬೇಕು. ಅನ್ನ ನೀರು ಬಟ್ಟೆ ಕೊಟ್ರೆ ಹೆಂಗೋ ಮಕ್ಕಳು ಬೆಳ್ಕೈತವೆ. ಆದ್ರೆ ವಿದ್ಯೆ ಬುದ್ಧಿ ಸಂಸ್ಕಾರ ಕೊಡೋಕಾಯ್ತದ ಅಂತೆಲ್ಲ ಮಾತಾಡ್ದು. ನೂಲಿನಂತೆ ಸೀರೆ, ತಾಯಿಯಂತೆ ಮಕ್ಕಳು ಅಂತೆಲ್ಲ ಮಾತಾಡಿದ್ರು. ಅವಾಗೆಲ್ಲಿದ್ದೆಪ್ಪ ನೀನು? ಅವಾಗ್ಲೂ ಕುಡಿದು ಬೀದಿನಾಗೆ ಬಿದ್ದಿದ್ದೆ. ಆದ್ರೆ ನಾನು ನನ್ನ ತಂಗಿರ್ಗೆ ವಿದ್ಯೆ ಜೊತೆ ಸಂಸ್ಕಾರನೂ ಕಲಿಸ್ದೆ. ತಾಯಿನೆರಡು ತಾಗ್ದಂಗೆ ಸಾಕಿವ್ನಿ. ಅವಾಗ ನೀನ್ ಬಂದ, ಅಲ್ಲ ನೀನ್ ಎಂಡ್ರು ಬಂದ್ಲ. ಅಪ್ಪಯ್ಯ, ನಾ ಚಿಕ್ಕ ವಯಸ್ಸಿಂದ ಎಲ್ಲ ಅವಮಾನನ ಸಹಿಸ್ಕೊಂಡು ಜನರ ಬಾಯಿಗೆ ನನ್ನ ತಂಗಿರ್ ಸಿಗ್ದಂಗೆ ನೋಡ್ಕೊಂಡು ಜೋಪಾನ ಮಾಡ್ಕೊ ಬಂದಲ್ಲ. ಅವ್ರಿಗೆ ಮದುವೆನೂ ಮಾಡ್ಕೊಟ್ನಲ್ಲ. ಅವಾಗೆಲ್ಲಿದ್ದಪ್ಪ ನೀನು? ಅವಾಗ್ಲೂ ಕುಡ್ಕಂಡೇ ಬಿದ್ದಿದ್ದೆ. ತಂಗಿರಿಗೆಲ್ಲ ಮದುವೆ ಆಯ್ತು, ಇನ್ನು ಅಕ್ಕಂಗೆ ಮದುವೆ ಆಗಿಲ್ಲ ಅಂತ ಜನರೆಲ್ಲ ಮಾತಾಡ್ತಾರೆ. ಈಗಲೂ ಮಾತಾಡ್ತವ್ರೆ. ನನ್ನ ತಂಗಿಗೆ ಈ ಕಂಕಣ ಬಲ ಕೂಡ ಬಂದೈತೆ. ಅವಳಿಗೆ ಮದುವೆ ಅಂತ ಆಯ್ತೈತೆ. ಅವಳು ಜೀವನದಾಗೆ ಒಂದು ದಡ ಸೇರ್ಕೊತವಳೆ. ಅಂತ ಹೊತ್ನಾಗೆ ನೀನ್ ಬರ್ತೀಯ, ನಿನ್ ಎಂಡ್ರನ್ ಕರ್ಕ ಬರ್ತೀಯ, ಇಬ್ರು ಸೇರ್ಕೊಂಡು ಮನೆಯಾಗ ಸ್ಥಾನ ಬೇಕು ಅಂತ ಕೇಳ್ತೀರಾ? ಬಾಬಾ, ಏನು ಮಾಡೋಣ? ಅಲ್ಲ, ನಾನು ಕೇಳ್ತೀನಿ, ಈ ಸ್ಥಾನ ಅನ್ನೋದೈತಲ್ಲ, ಇದನ್ನ ಪಡ್ಕೊಳ್ಳೋದಲ್ಲ, ದಕ್ಕಿಸ್ಕೊಳ್ಳೋದು. ಏನಾದ್ರೂ ಇಲ್ಲಪ್ಪಯ್ಯ, ನೀ ನನ್ನ ಅಪ್ಪಯ್ಯನೆ. ನಿನಗೇನು ಪಿರುತಿ ಗೌರವ ಕೊಡಬೇಕು ನಾನು ಕೊಟ್ಟೇನೆ. ಆದರೆ ನಿನ್ನ ಎಂಡ್ರ ಪರವಾಗಿ ಮಾತಾಡ್ಕೊಂಡು ಅವಳಿಗೆ ಮನೆ ಹಾಗೆ ತಾಯಿ ಸ್ಥಾನ ಕೊಡಬೇಕು, ಅದು ಇದು ಅಂತ ಅಂದ್ಯೋ. ದೇವಿ ಪುತ್ರನಾಗೆ ದ್ಯಾವಿ ಬರೋದು ನೋಡಿದ್ಯಾ, ಪೀಡೆ ಪಿಸಾಜಿ ಬರೋದೆಲ್ಲ ನೋಡಿಲ್ಲ. ಬಂದ್ಬಿಡ್ತು ಅಂತ ತನಕ ಬಹು ಕಷ್ಟ ಆಯ್ತದಪ್ಪಯ್ಯ, ಬಹು ಕಷ್ಟ ಆಯ್ತದೆ. ನಮ್ಮ ಮನೆ ದೀಪ